ಈ ಭೂಮಿ ಸೃಷ್ಟಿಗೊಂಡದ್ದು ಬೆಂಕಿಯ ಉಂಡೆಯಾಗಿಯೇ, ಏನು ಇಲ್ಲದ್ದೆ. ಇಲ್ಲಿ ಎಲ್ಲವೂ ಮನುಷ್ಯನು ಇಲ್ಲದ ಹಾಗೆ ತಯಾರಾಗಿ, ಎಲ್ಲವೂ ತಯಾರಾದ ಮೇಲೆ ಬಂದ ಮನುಷ್ಯ ಮತ್ತೆ ನನ್ನಿಂದ ಇದೆಲ್ಲ ಇದೆ ಅಂತ ಹೇಳ್ತಾ ಇರುವಂಥದ್ದು ಎಂಥ ಒಂದು ದುರ್ವಿಧಿ, ಈ ವಿಚಿತ್ರ ಅಲ್ವಾ. ನಾವು ಮಾಡಿದ್ರೆ ಕೃಷಿ ಉಂಟು, ಇಲ್ಲದೆ ಇದ್ರೆ ಅದಕ್ಕೆ ಬೆಳಿಲಿಕ್ಕೆ ತಾಕತ್ತಿಲ್ಲ ಅನ್ನುವಂಥ ಒಂದು ವಿಚಾರಧಾರೆಯಲ್ಲಿಯೇ ಎಷ್ಟು ಅಜ್ಞಾನ ಇದೆ ಅಂತೇಳಿ ಯೋಚನೆ ಮಾಡಿ. ಕೃಷಿ ಎಂಬುದು ಇದೆಯಲ್ಲ, ಅದು ಮಾಡಿದರೆ ಮಾಡಬೇಕಾದದ್ದು ನಾವು ನಮಗಾಗಿ ಹೊರತು ಇನ್ನೊಬ್ಬರಿಗೆ ಮಾರುವುದಕ್ಕೆ ಅಲ್ಲ. ಎಲ್ಲಿಯವರೆಗೆ ಮಾರುವುದಕ್ಕಾಗಿ ಕೃಷಿ ಎನ್ನುವಂತಹ ವಿಚಾರ ಇರ್ತದೋ ಅಲ್ಲಿಯವರೆಗೆ ನಮ್ಮ ಇವತ್ತಿನ ಯಾವ ಸಮಸ್ಯೆಗಳನ್ನು ಸಹ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮರುಭೂಮಿಯನ್ನ ಏಕದಮ್ಮು ಕಬ್ಬು ಬೆಳೆಯುವ ಭತ್ತ ಬೆಳೆಯುವ ಭೂಮಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲವಾದ್ದರಿಂದ ಆ ಮರುಭೂಮಿಯ ಸ್ಥಿತಿಗೆ ಇಂತಹ ಕಳ್ಳಿಗಳನ್ನು ಪ್ರಕೃತಿ ಮೊದಲು ತಯಾರು ಮಾಡಿದೆ. ಎಲ್ಲವೂ ಮರುಭೂಮಿಯೇ ಆಗಿದ್ದದ್ದು. ಈ ಭೂಮಿ ಸೃಷ್ಟಿಗೊಂಡದ್ದು ಬೆಂಕಿಯ ಉಂಡೆಯಾಗಿಯೇ, ಏನು ಇಲ್ಲದ್ದೆ. ಇಲ್ಲಿ ಎಲ್ಲವೂ ಮನುಷ್ಯನು ಇಲ್ಲದ ಹಾಗೆ ತಯಾರಾಗಿ, ಎಲ್ಲವೂ ತಯಾರಾದ ಮೇಲೆ ಬಂದ ಮನುಷ್ಯ ಮತ್ತೆ ನನ್ನಿಂದ ಇದೆಲ್ಲ ಇದೆ ಅಂತ ಹೇಳ್ತಾ ಇರುವಂಥದ್ದು ಎಂಥ ಒಂದು ದುರ್ವಿಧಿ, ಈ ವಿಚಿತ್ರ ಅಲ್ವಾ. ನಾವು ಮಾಡಿದ್ರೆ ಕೃಷಿ ಉಂಟು, ಇಲ್ಲದೆ ಇದ್ರೆ ಅದಕ್ಕೆ ಬೆಳಿಲಿಕ್ಕೆ ತಾಕತ್ತಿಲ್ಲ ಅನ್ನುವಂಥ ಒಂದು ವಿಚಾರಧಾರೆಯಲ್ಲಿಯೇ ಎಷ್ಟು ಅಜ್ಞಾನ ಇದೆ ಅಂತೇಳಿ ಯೋಚನೆ ಮಾಡಿ. ಹಾಗಾಗಿ ಕೃಷಿ ಎಂಬುದು ಇದೆಯಲ್ಲ, ಅದು ಮಾಡಿದರೆ ಮಾಡಬೇಕಾದದ್ದು ನಾವು ನಮಗಾಗಿ ಹೊರತು ಇನ್ನೊಬ್ಬರಿಗೆ ಮಾರುವುದಕ್ಕೆ ಅಲ್ಲ. ಎಲ್ಲಿಯವರೆಗೆ ಮಾರುವುದಕ್ಕಾಗಿ ಕೃಷಿ ಎನ್ನುವಂತಹ ವಿಚಾರ ಇರ್ತದೋ ಅಲ್ಲಿಯವರೆಗೆ ನಮ್ಮ ಇವತ್ತಿನ ಯಾವ ಸಮಸ್ಯೆಗಳನ್ನು ಸಹ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಸಹ ಪೇಟೆ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಯ ಎಲ್ಲ ಕಷ್ಟಗಳನ್ನು ಒಪ್ಪಿ ಅಲ್ಲಿ ಒಂದಾಗಿ ಬದುಕಿದರೆ ಮಾತ್ರ. ಈ ಗಿಡಕ್ಕೆ ಕಷ್ಟ ಇದೆಯೋ, ಆ ಮಣ್ಣಿನ ಮರಕ್ಕೆ ಹೋಲಿಸಿದರೆ ಕಷ್ಟ ಇದೆ, ಆದ್ರೆ ಅದು ಕಷ್ಟ ಅಂತ ತಿಳಿದಿಲ್ಲ. ಹಾಗೆ ನಾವು ಕೂಡ ಹಳ್ಳಿಯ ಕಷ್ಟಗಳನ್ನ ಇದು ತೀರ ಅಗತ್ಯ ಅನ್ನುವುದನ್ನ ಒಪ್ಪುವಲ್ಲಿವರೆಗೆ ಪರಿಹಾರ ಯಾವುದಕ್ಕೂ ಸಿಕ್ಕುದಿಲ್ಲ. ನಾವು ಏನು ಮಾಡಿದ್ರೂ ಸಹ ಅದು ವ್ಯರ್ಥ ಪ್ರಯತ್ನವೇ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೌದು, ಹಳ್ಳಿಯಲ್ಲಿ ವಾಸಿಸುವವರು ಪಟ್ಟಣ ಕಡೆ ಬರ್ತಾ ಇದ್ದಾರೆ, ಪಟ್ಟಣದವರು ಈ ತರ ನಗರಗಳಿಗೆ ಬರ್ತಾ ಇದ್ದಾರೆ, ನಗರದಿಂದ ಮತ್ತೆ ಹೊರದೇಶಕ್ಕೆ ಹೋಗುವಂತದ್ದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಬಂದಿದೆ. ಹೌದು. ನಿಮ್ಮ ಅನುಭವದ ಪ್ರಕಾರ ಇನ್ನು ಎಷ್ಟು ವರ್ಷಗಳು ಬೇಕಾಗಬಹುದು ಅಥವಾ ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಮತ್ತೆ ಕಷ್ಟವೇ ಅದು. ಆದ್ರೂ ಸಹ ಹೀಗೆ ಗಮನಿಸಿದಾಗ ನಮಗೆ ಭವಿಷ್ಯ ಅಂತೂ 100% ಅಂಧಕಾರ, ಏನಂದ್ರೆ ಏನು ಗೊತ್ತಾಗ್ಲಿಕ್ಕಿಲ್ಲ. ವರ್ತಮಾನದಲ್ಲಿ ನಮ್ಮ ದೃಷ್ಟಿ, ಕಣ್ಣಿನ ದೃಷ್ಟಿ ಮತ್ತೆ ವಿಚಾರದ ದೃಷ್ಟಿಯ ಮೇಲೆ ಒಂದಷ್ಟನ್ನ ನಾವು ತಿಳಿಯಬಹುದು. ಈಗ ಇಲ್ಲಿ ನಮಗೆ ಹೀಗೆ ಇಲ್ಲಿ ಇಷ್ಟು ಕಾಣ್ತಾ ಇದೆ, ಅಲ್ಲಿ ಶಬ್ದ ಕೇಳ್ತಾ ಇದೆ, ಅದು ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹಾಗೆ ಅಂತೇಳಿ ಶಬ್ದ ಕೇಳಿದಲ್ಲಿಗೆಲ್ಲ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಗೊತ್ತಾಗುತ್ತೆ, ಅಲ್ಲಿಂದ ಇನ್ನೊಂದು ಚೂರು ಶಬ್ದ ಕೇಳಿದಲ್ಲಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತಾದ್ರೆ ಇನ್ನೊಂದು ಅಷ್ಟೊತ್ತಿಗೆ ಕತ್ಲಾಗುತ್ತೆ, ಮತ್ತೇನು ಕಾಣಿಸಲ್ಲ. ಪ್ರತಿದಿನವೂ ಸಹ ಅರ್ಧ ಕತ್ತಲೆ ಮತ್ತು ನಿದ್ರೆ ಅನಿವಾರ್ಯತೆ, ಏನು ಗೊತ್ತಾಗದ್ದು ಅರ್ಧಾಂಶ. ಇದ್ದಲ್ಲಿ ಎಷ್ಟು ಕಾಣ್ತದೋ ಅಷ್ಟು ಮಾತ್ರ ಗೊತ್ತಾಗೋದು ಸತ್ಯ. ಅಂದ್ರೆ ಒಟ್ಟಿನಲ್ಲಿ ಗೊತ್ತಿಲ್ಲದ ವಿಷಯಗಳೇ. ಭವಿಷ್ಯ ಗೊತ್ತಿಲ್ಲ, ಹಿಂದಿನದ್ದು ಗೊತ್ತಿಲ್ಲ, ಈಗ ಇರುವುದು ಸಹ ಎಷ್ಟು ಮಿತಿಯಲ್ಲಿ ಮಾತ್ರ ನಮಗೆ ಗೊತ್ತಿರುವುದು. ಗೊತ್ತಿಲ್ಲದ ವಿಷಯಗಳೇ ತುಂಬಿರುವ ಈ ಜಗತ್ತಿನಲ್ಲಿ ನಾವು ಮುಂದೇನಾಗಬಹುದು ಅನ್ನೋದಕ್ಕೆ ಉತ್ತರ ಹೇಗೆ? ಮತ್ತು ಹಾಗೆ ಗೊತ್ತಿಲ್ಲದ ಮುಂದೆ ಒಳ್ಳೆಯದಾಗಲಿ ಅನ್ನುವ ಆಶಯದಿಂದ ನಾವು ಮಾಡಬೇಕಾದದ್ದು ನಿಜ. ಅದಕ್ಕೆ ಪ್ರಯತ್ನಿಸಬೇಕಾದದ್ದು ಸಹ ಅಗತ್ಯವೇ. ಪ್ರಯತ್ನಿಸದೆ ಹೋದ್ರೆ ಅದು ಹೇಗೆ ಅಂದ್ರೆ, ಹುಟ್ಟಿದ ಮಗು ಇದೆ, ಪ್ರಾಕೃತಿಕವಾಗಿ ಯಾವ ಅಪ್ಪ ಅಮ್ಮನೂ ಸಹ ಉಳಿದ ಜೀವಿಗಳನ್ನ ದೊಡ್ಡ ರಕ್ಷಣೆ ಕೊಟ್ಟು ಸಾಕುವುದಿಲ್ಲ, ಆದ್ರೆ ಅವೆಲ್ಲ ಬದುಕ್ತವೆ. ಪ್ರಾಕೃತಿಕವಾಗಿ ಬದುಕುವುದಂಥದ್ದು ಮತ್ತೆ ಬದುಕು ಇಷ್ಟು ಅಂತ ನಿರ್ಧಾರ ಮಾಡಿದ ಪ್ರಕೃತಿಯ ಒಂದು ರೀತಿ ನೀತಿಗೆ ಅನುಗುಣವಾಗಿ ಅವು ಎಲ್ಲ ಹುಟ್ಟಿನಿಂದ ಸಾವಿನವರೆಗೆ ಯಾವುದೋ ಹಂತದಲ್ಲಿ ಬದುಕ್ತವೆ. ಹಾಗಾಗಿ ಮಗುವನ್ನು ನಾವು ಎಷ್ಟು ಬೇಕೋ ಅಷ್ಟು ಆಹಾರ ಕೊಟ್ಟು ಹಾಗೆ ಬಿಟ್ಟು ಬಿದ್ದರೆ ಬೀಳಿ ಸತ್ರೆ ಸಾಯ್ಲಿಂತ ಬಿಡ್ಬೋದು. ಆದರೆ ಮಾತೃ ಹೃದಯ ಹಾಗೆ ಒಪ್ಪುತ್ತಾ.
ಅದು ಮಗು ಹೊಸ್ತು ಇಳಿದು ಹೋದದ್ದೇ ಬಿದ್ದು ನೋವು ಮಾಡ್ಕೊಂಡ್ರೆ ಅಂತ ನಮಗೆ ಒಂದು ಆತಂಕ ಆಗುತ್ತೆ. ನಾವೊಂದು ಪ್ರೀತಿಯಿಂದ ಎತ್ತು ತರ್ತೇವೆ. ಈ ರೀತಿ ನಮ್ಮ ಮಗುವನ್ನು ನಾವು ಬೀಳದ ಹಾಗೆ ರಕ್ಷಿಸುವಷ್ಟು ಮಮತೆಯೋ ರಕ್ಷಣೆಯೋ ನಾವು ಒಟ್ಟಾಗಿ ಸಾಮಾಜಿಕ ಜೀವನಕ್ಕೂ ಸಹ ಕೊಡಬೇಕಲ್ಲದೆ ಅದಕ್ಕಿಂತ ಹೆಚ್ಚು ಕೊಡೋಕೆ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಇದರಲ್ಲಿ ಇದು ತಪ್ಪೂ ಇದೆ, ಒಂದಷ್ಟು ಸರಿಯೂ ಇದೆ. ಹೀಗೆ ವಿಚಾರ ಮಾಡಿದಾಗ ನಮ್ಮ ಹಿಂದಿನ ತಪ್ಪುಗಳ ಮೂಲಕ ಮುಂದೆ ತಪ್ಪು ಆಗದ ಹಾಗೆ, ಆಗ ಏನು ತಪ್ಪಾಯಿತು, ಆ ತಪ್ಪನ್ನು ಇನ್ನು ಮಾಡದೆ ಹೋದರೆ ಹೆಚ್ಚು ರಕ್ಷಣಾತ್ಮಕವಾಗಿ ಬದುಕುವುದು ಅನ್ನುವುದಕ್ಕೆ ಚರಿತ್ರೆ ಪುರಾಣಗಳ ಅವಲೋಕನ ಮಾಡಿ ನಾವು ಯೋಚನೆ ಮಾಡ್ಬೋದು. ಹಾಗೆ ಯೋಚನೆ ಮಾಡುವಾಗ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ದುಷ್ಟರಿಲ್ಲದ ಕಾಲ ಇಲ್ಲ. ಅದು ಸಹ ಒಂದು ಥರದಲ್ಲಿ ಹುಲಿ ಮತ್ತು ಜಿಂಕೆಯ ಸಂಯೋಜನೆ. ಹಾಗೆ ಒಂದಷ್ಟು ಜಿಂಕೆಗಳು ಹೆಚ್ಚಾದರೆ ಕಾಡು ನಾಶ ಆಗ್ತದೆ, ಅದರಿಂದ ಹುಲಿ ಕ್ರೂರವಾಗಿ ಜಿಂಕೆಯನ್ನು ಹಿಡಿದು ತಿನ್ನಬೇಕು. ಅದರ ಆಹಾರದ ಭಾಗವಾಗಿ ಪ್ರಕೃತಿ ಅದಕ್ಕಾಗಿಯೇ ರೂಪಿಸಿದೆ. ಯಾವುದು ಸಹ ಹೆಚ್ಚಾಗಲಿಕ್ಕಿಲ್ಲ, ಕಮ್ಮಿ ಆಗಲಿಕ್ಕಿಲ್ಲ. ವೇಗವಾಗಿ ಹೋಗುವಾಗ ಬ್ರೇಕ್ ಇರುವ ಹಾಗೆ ಅದು. ಬ್ರೇಕನ್ನು ಹುಲಿ ಅಂತ ಹೇಳಿ ನೀವು ಇದು ನಿರ್ಣಯ ಮಾಡಿದರೆ ತಪ್ಪಾಗುತ್ತೆ. ಆದ ಕಾರಣ ಹುಲಿಯೂ ಬೇಕು, ಅಥವಾ ದುಷ್ಟರಾದಂಥ ರಾವಣನೋ ದುರ್ಯೋಧನನೋ ಬೇಕು ಅಂತಲೂ ತಗೊಳ್ಳುವ. ಆದರೆ ಹುಲಿಯೇ ಹೆಚ್ಚಾಗಿ ಬಿಟ್ಟರೆ ಜಿಂಕೆ ಉಳಿಯುವುದೇ ಇಲ್ಲ. ಆದ್ದರಿಂದ ನಿಯಂತ್ರಣ ಮಾಡಬೇಕು. ಅದಕ್ಕೆ ಪ್ರಕೃತಿ ಏನೋ ಒಂದು ನಿಯಮವನ್ನು ಮಾಡುತ್ತೆ, ನಾಶ ಮಾಡುತ್ತೆ, ಒಂದು ನಿಯಂತ್ರಣ ಮಾಡುತ್ತೆ. ಹೀಗೆ ನಡೆದಂತಹ ಪೌರಾಣಿಕ ಕಥಾ ಪ್ರಸಂಗಗಳನ್ನು ನಾವು ಗಮನಿಸಿದ್ದಾದರೆ, ದೌಷ್ಟ್ಯ ಮಿತಿ ಮೀರಿದಾಗ, ಪ್ರಕೃತಿಯಲ್ಲಿ ಜೀವ ಸಮತೋಲ ತಪ್ಪಿದಾಗ, ಒಂದಷ್ಟು ಸಾರ್ವತ್ರಿಕ ನಾಶದ ಮೂಲಕವೇ ಸಮ ಮಾಡುವ ಪ್ರಯತ್ನ ನಡೆದಿದೆ ಹೊರತು ದುಷ್ಟರನ್ನು ತಿದ್ದಿ ಸಮ ಮಾಡಿದಂತಹ ದೃಷ್ಟಾಂತಗಳು ಸಿಕ್ಕುವುದಿಲ್ಲ. ಇವತ್ತು ಪ್ರಕೃತಿಯ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನು, ದುರ್ಯೋಧನತ್ವವನ್ನು, ರಾವಣತ್ವವನ್ನು ಗಮನಿಸಿದರೆ ನಾವು ಬಹುಶೇಕ ಒಂದಷ್ಟು ಸಾಮೂಹಿಕ ಅವಸಾನದ ನಂತರವೇ ಹೊಸ ಶಿಷ್ಟಾಚಾರದ ಮರುಹುಟ್ಟು ಆಗಬೇಕು ಅಂತ ನನಗಂತೂ ಅನಿಸುತ್ತೆ. ಅಲ್ಲಿಗೆ ಹೋಗುವ.